ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಿರುವಂಥದ್ದು ನಿಮಗೀಗಲೇ ಗೊತ್ತಿರುವಂಥ ವಿಷಯ. SSLCಯ ಪರೀಕ್ಷೆಗಳು ಇನ್ನೇನು ಆರಂಭ ಆಗಿ ನಂತರದಲ್ಲಿ ಅನೇಕ ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಣಕ್ಕಾಗಿ PUCಯನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕಿದ್ದಾರೆ. ಆ ಆಯ್ಕೆಯಲ್ಲಿ ವಿಶೇಷವಾಗಿ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಬೇಕು, ಯಾವ ಕಾಲೇಜಿಗೆ ಹೋಗಬೇಕು, ಶಿಕ್ಷಣ ಅಲ್ಲಿ ಯಾವ ರೀತಿಯಲ್ಲಿದೆ, ಕಾಲೇಜು ಶುಲ್ಕ ಹೇಗಿದೆ, ಕೋಚಿಂಗ್ ಇದೆಯಾ, ವಿದ್ಯಾರ್ಥಿಗಳ ಬದುಕನ್ನು ನಿಭಾಯಿಸುವ ಸಂಸ್ಕಾರ ಕಾಲೇಜುಗಳಲ್ಲಿ ಇದೆಯಾ ಎನ್ನುವಂಥದ್ದನ್ನು ಪೋಷಕರು ಚರ್ಚೆ ಮಾಡ್ತಿರ್ತಾರೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ತನ್ನದೇ ಆದಂಥ ಗುರಿಗಳಿರುತ್ತೆ. ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು. ಹಾಗೆ ತೊಡಗಿಸ್ಕೊಳ್ಳಲಿಕ್ಕೆ ಉತ್ತಮವಾದಂಥ ಶಿಕ್ಷಣ ವ್ಯವಸ್ಥೆ ಎಲ್ಲಿದೆ ಅಂತ ಹೇಳುವ ಯೋಚನೆ ಒಳಗಡೆ ಹುಡುಕ್ತಾ ಇರ್ತಾರೆ. ಇಂಥ ಹುಡುಕುವಂಥ ವಿದ್ಯಾರ್ಥಿಗಳಿಗೆ ನಾನಿವತ್ತೊಂದು ಕಾಲೇಜನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀನಿ. ಇದು ಕಾಲೇಜು ಇರುವುದು ಮಂಗಳೂರಿನಲ್ಲಿ. ಮಂಗಳೂರಿನ ಪ್ರಸಿದ್ಧ ಕಾಲೇಜು BGS ಪದವಿ ಪೂರ್ವ ಕಾಲೇಜು, ಕಾವೂರು, ಮಂಗಳೂರು. ಆತ್ಮೀಯರೇ, ನೀವು BGS ಎನ್ನುವ ಹೆಸರನ್ನು ಕೇಳಿರ್ತೀರಿ. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅನ್ನುವಂಥದ್ದು ಕರ್ನಾಟಕದ ಬಹುಭಾಗದಲ್ಲಿ ತನ್ನದೇ ಆದಂಥ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಅದರದ್ದೇ ಆದ ಐಡೆಂಟಿಟಿಯನ್ನು ಪಡೆದುಕೊಂಡಿದೆ. ಅದರ ಭಾಗವಾಗಿ ಪರಮಪೂಜ್ಯ ಸ್ವಾಮೀಜಿಯವರಾಗಿರುವಂಥ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಆರಂಭಗೊಂಡಂಥ ಮಂಗಳೂರಿನ ಶಿಕ್ಷಣ ಸಂಸ್ಥೆಗಳು ಇವತ್ತು ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ BGS ಕಾಲೇಜು ಇರುವುದು ಮಂಗಳೂರಿನಲ್ಲಿ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾವೂರಿನಲ್ಲಿರುವಂಥ ಗಾಂಧಿನಗರ ಎನ್ನುವಲ್ಲಿ ಈ ಕಾಲೇಜಿದೆ. ಕಾಲೇಜಿನಲ್ಲಿ ಏನೆಲ್ಲ ಕೋರ್ಸ್ಗಳಿವೆ ಎನ್ನುವುದನ್ನು ಪರಿಚಯ ಮಾಡಿಕೊಂಡು ಹೋಗೋದಾದರೆ, ಮುಖ್ಯವಾಗಿ ಕಾಲೇಜು ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಮಾನ್ಯತೆಯನ್ನು ಪಡೆದಿರುವಂಥ ಈ ಕಾಲೇಜು ಮುಖ್ಯವಾಗಿ ಕಾಮರ್ಸ್ ಮತ್ತು ಸೈನ್ಸ್ ಎನ್ನುವಂಥ ಎರಡು ವಿಭಾಗಗಳನ್ನು ಒಳಗೊಂಡಿದೆ. ಸೈನ್ಸ್ನಲ್ಲಿ PCMB, PCMC, PCMS ವಿಭಾಗಗಳಿದ್ದರೆ, ಕಾಮರ್ಸ್ನಲ್ಲಿ EBAC ಮತ್ತು EBAS ಎನ್ನುವಂಥ ವಿಭಾಗಗಳಿವೆ. ಈ ವಿಭಾಗದ ಜೊತೆಯಲ್ಲಿ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥಿತವಾದಂಥ ಕಟ್ಟಡಗಳಾಗಿರ್ಬೋದು, ತರಗತಿಗಳಾಗಿರ್ಬೋದು, PCMBಯ ಉತ್ತಮ ವ್ಯವಸ್ಥಿತವಾದಂಥ ಲ್ಯಾಬ್ಗಳಾಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಕ್ಯಾಂಟೀನ್ ವ್ಯವಸ್ಥೆಗಳಾಗಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳನ್ನು ಈ ಕಾಲೇಜು ಪ್ರಮುಖವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳನ್ನು ಕಟ್ಟಲಿಕ್ಕೆ ಅನುಕೂಲವಾಗಿದೆ. ಇಡೀ ಸಂಸ್ಥೆ 2012ರಿಂದ ಆರಂಭವಾಗಿ ಇಲ್ಲಿವರೆಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ನೀಡ್ತಾ ಬಂದಿರುವುದಲ್ಲದೆ ಮೌಲ್ಯಯುತವಾದಂಥ ಶಿಕ್ಷಣವನ್ನು ಕಟ್ಟಲಿಕ್ಕೆ ಅತ್ಯಂತ ಯಶಸ್ವಿಯಾದ ಕಾರ್ಯವನ್ನು ಮಾಡ್ತಾ ಇದೆ. ಶ್ರೀಮಠದ ಸಂಸ್ಥೆ ಆಗಿದ್ದುಕೊಂಡು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೀತಿರುವಂಥ ಸಂಸ್ಥೆ ಮಕ್ಕಳಿಗೆ ಮೌಲ್ಯಯುತವಾದಂಥ ಶಿಕ್ಷಣ ನೀಡುವ ಕೆಲಸವನ್ನು ಮಾಡ್ತಾ ಇದೆ. ಈ ನೆಲೆಯಲ್ಲಿಯೇ ಪ್ರಾರ್ಥನೆಗಳಾಗಿರ್ಬೋದು, ಯೋಗಾಸನಗಳಾಗಿರ್ಬೋದು, ಭಜನೆಗಳಾಗಿರ್ಬೋದು, ಇವೆಲ್ಲವೂ ಮಕ್ಕಳ ಮಾನಸಿಕತೆಯನ್ನು ಮತ್ತೆ ಉನ್ನತೀಕರಿಸುವ ಕೆಲಸವನ್ನು ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಪಠ್ಯಕ್ರಮಗಳನ್ನು ಬೋಧಿಸಲಿಕ್ಕೆ ಹಿರಿಯ ಅನುಭವಿ ಉಪನ್ಯಾಸಕರಿದ್ದು ಮಕ್ಕಳನ್ನು ಕಲಿಕೆಯ ದೃಷ್ಟಿಕೋನದಿಂದ ಕಟ್ಟುವ ಕೆಲಸವನ್ನು ಮಾಡ್ತಿದ್ದಾರೆ. ತುಂಬ ಜನ ಪೋಷಕರಿಗಿರುವ ಪ್ರಶ್ನೆ, ಕೋಚಿಂಗ್ ಇದೆಯಾ, ಅದು ಹೇಗೆ ಎನ್ನುವ ಪ್ರಶ್ನೆಗಳು ಇರ್ಬೋದು. BGS ಶಿಕ್ಷಣ ಸಂಸ್ಥೆ ಮಂಗಳೂರಿನಲ್ಲಿ ಕೋಚಿಂಗ್ ವ್ಯವಸ್ಥೆಗಳಿದ್ದು, ಈ ಕೋಚಿಂಗ್ ವ್ಯವಸ್ಥೆಗಾಗಿ IMSC ಮೈಸೂರಿನ ತಂಡದೊಂದಿಗೆ ನಾವು ಟೈಅಪ್ ಆಗಿದ್ದುಕೊಂಡು ಅವರೇ ಕೋಚಿಂಗ್ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯವಾಗಿ CET, NEET, JEE, JEE ಎನ್ನುವಂಥ ಕೋಚಿಂಗ್ ವ್ಯವಸ್ಥೆ ಸಹ ನಮ್ಮಲ್ಲಿದ್ದು ಮಕ್ಕಳನ್ನು ಸ್ಪರ್ಧಾತ್ಮಕವಾಗಿ ಕಟ್ಟುವ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಎರಡನೇದು, ಪಠ್ಯಕ್ಕಿಂತ ಪಠ್ಯೇತರ ಚಟುವಟಿಕೆಗಳು ಮಕ್ಕಳಿಗೆ ಅಗತ್ಯವಾಗಿರುತ್ತೆ. ನಮ್ಮ ಸಂಸ್ಥೆ ಆ ರೀತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ತನ್ನದೇ ಆದಂಥ ಯೋಜನೆಯನ್ನು ರೂಪಿಸಿಕೊಂಡಿರೋದ್ರಿಂದ NSS ಆಗಿರ್ಬೋದು, ಇಕೋ ಕ್ಲಬ್ ಆಗಿರ್ಬೋದು, ಕನ್ನಡ ಸಂಘ ಆಗಿರ್ಬೋದು, ವಾಣಿಜ್ಯ ಸಂಘ ಆಗಿರ್ಬೋದು, ವಿಜ್ಞಾನ ಸಂಘ ಆಗಿರ್ಬೋದು, ಈ ಎಲ್ಲ
ಸಂಘಗಳು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ತಿಂಗಳಿನಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳನ್ನು ಸೃಜನಾತ್ಮಕವಾಗಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಲಿಕೆಯ ದೃಷ್ಟಿಕೋನಕ್ಕೆ ತೆರೆದಿಡುವ ಕೆಲಸವನ್ನು ಮಾಡ್ತಾ ಇದೆ. ಆಟೋಟ ಸ್ಪರ್ಧೆಗಳಾಗಿರ್ಬೋದು, ಇಡೀ ಆಟೋಟ ಸ್ಪರ್ಧೆಗಳ ಮೂಲಕ ಕ್ರೀಡಾ ಕ್ಷೇತ್ರದಲ್ಲಿ ಸಹ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥದ್ದು ನಮ್ಮ ಸಂಸ್ಥೆ. ಇನ್ನು ನಮಗೆ ಮುಖ್ಯವಾಗಿರುವಂಥ ಪ್ರಶ್ನೆ ಅಂತ ಹೇಳಿದರೆ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕಲಿಕೆಯ ದೃಷ್ಟಿಕೋನದಿಂದ 90%ಗಿಂತ ಅತಿ ಹೆಚ್ಚು ತೆಗೆದ ವಿದ್ಯಾರ್ಥಿಗಳು ಓದ್ತಾರೆ, ಬರೀತಾರೆ ಮತ್ತು ಹೆಚ್ಚಿನ ಅಂಕವನ್ನು ಪಡೀತಾರೆ. ಆದರೆ 45, 50, 60 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಸೈನ್ಸ್ ತಗೋಬೋದೇ, ಕಾಮರ್ಸ್ ತಗೋಬೋದೇ, ಓದ್ಬೋದೇ ಅನ್ನೋ ಪ್ರಶ್ನೆಗಳಿರುತ್ತೆ. ನಮ್ಮ ಕಾಲೇಜಿನಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶಗಳಿರುತ್ತೆ. ಅತ್ಯಂತ ಚಂದ ಮಾಡಿ ಕಲೀಲಿಕ್ಕೆ, ಓದಲಿಕ್ಕೆ ನಾವು ವಿಶೇಷ ತರಗತಿಯ ಮೂಲಕ ಮಕ್ಕಳಿಗೆ ಕಲಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಖ್ಯವಾಗಿ ವಿಶೇಷವಾಗಿರುವಂಥ ಒಂದು ಸೌಲಭ್ಯ ಅಂತ ಹೇಳಿದರೆ, ಯಾರೆಲ್ಲ SLCಯಲ್ಲಿ 600ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರ್ತಾರೋ ಅವರಿಗೆ ವಿಶೇಷ ರೀತಿಯ ರಿಯಾಯಿತಿಗಳು ನಮ್ಮ ಸಂಸ್ಥೆಯಲ್ಲಿ ಸ್ವಾಮೀಜಿಯವರು ಮಾಡಿಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ವಿಭಾಗದಲ್ಲಿ ಸಾಧನೆಗಳನ್ನೆಲ್ಲ ಮಾಡಿರುವಂಥ ವಿದ್ಯಾರ್ಥಿಗಳಿಗೂ ವಿಶೇಷವಾದಂಥ ರಿಯಾಯಿತಿಗಳು ಸಂಸ್ಥೆಯ ವತಿಯಿಂದ ಇರುತ್ತೆ. ಇನ್ನು ನಮ್ಮ ಮುಂದಿರುವ ಪ್ರಶ್ನೆ, ಈ ಮಂಗಳೂರಿನ ಸಮೀಪದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಕಾಲೇಜಿಗೆ ಬರ್ಬೋದು. ಏಕೆ ಅಂತ ಹೇಳಿದರೆ, ಬಜ್ಪೆಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಎಲ್ಲ ಬಸ್ಗಳು ಈ ಕಾವೂರನ್ನು ಪ್ರವೇಶಗೊಂಡು ಹೋಗೋದ್ರಿಂದ ಸುತ್ತಮುತ್ತಲಿರುವಂಥ ಎಲ್ಲ ಮಕ್ಕಳು ಈ ಕಾಲೇಜ್ಗೆ ದಾಖಲು ಆಗ್ಬೋದು. ಇನ್ನುಳಿದ ಪ್ರಶ್ನೆ, ನಮ್ಮ ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಯವರು ಬರ್ಬೋದೇ ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡ್ರೆ, ಹೌದು, ಖಂಡಿತವಾಗಿಯೂ ಹೊರ ಜಿಲ್ಲೆಯ, ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಅವಕಾಶಗಳಿವೆ. ನಮ್ಮದೇ BGS ಹಾಸ್ಟೆಲ್ ವ್ಯವಸ್ಥೆ ಸಹ ಶ್ರೀಮಠದಲ್ಲಿ ಇದೆ. ಮಂಗಳೂರಿನಿಂದ ಹೊರ ಜಿಲ್ಲೆಗಳಲ್ಲಿ ಇರುವಂಥ ಯಾರೆಲ್ಲ ವಿದ್ಯಾರ್ಥಿಗಳು ಮಂಗಳೂರಿನಲ್ಲಿ ಶಿಕ್ಷಣವನ್ನು ಮಾಡಬೇಕು ಅಂತ ಆಸಕ್ತಿ ಇದೆಯೋ ಅವರು ನಮ್ಮ BGS ಕಾಲೇಜಿನ ಕಡೆಗೆ ಬರ್ಬೋದು. ಏಕೆ ಅಂತ ಹೇಳಿದರೆ, ಈ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿರುವಂಥ ಹಾಸ್ಟೆಲ್ ವ್ಯವಸ್ಥೆ ಸಹ ನಮ್ಮಲ್ಲಿದೆ. ಈ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾದಂಥ ಮಠದ ವತಿಯಿಂದನೇ ಗುರುಕುಲ ಮಾದರಿಯ ಒಂದು ಹಾಸ್ಟೆಲ್ ವ್ಯವಸ್ಥೆ ನಮ್ಮಲ್ಲಿದೆ. ಭಜನೆ ಆಗಿರ್ಬೋದು, ಶ್ರೀಮಠದ ಎಲ್ಲ ಚಟುವಟಿಕೆಗಳಾಗಿರ್ಬೋದು, ಒಳ್ಳೆಯ ಊಟದ ವ್ಯವಸ್ಥೆಗಳಾಗಿರ್ಬೋದು, ಓದ್ಕೊಳ್ಳಿಕ್ಕೆ ವ್ಯವಸ್ಥಿತವಾದಂಥ ಸೌಲಭ್ಯಗಳಾಗಿರ್ಬೋದು ನಮ್ಮ ಹಾಸ್ಟೆಲ್ನಲ್ಲಿರೋದ್ರಿಂದ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ಬಂದು ಕಲೀಲಿಕ್ಕೆ ಉತ್ತಮವಾದ ವಾತಾವರಣವಿದೆ. ಹಾಗಾಗಿ ಓದಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಕಾಲೇಜು ಅಂತ ಹೇಳಿದರೆ ಅದು BGS ಕಾಲೇಜು ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಣಕ್ಕೆ ಮಂಗಳೂರನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಮ್ಮ BGS ಕಾಲೇಜಿನ ಕಡೆಗೆ ನೋಡ್ಬೋದು, ಯೋಚನೆ ಮಾಡ್ಬೋದು ಅನ್ನುವ ಮಾತನ್ನು ವಿದ್ಯಾರ್ಥಿ ಮಿತ್ರರಿಗೆ ಹೇಳ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ವಿಳಾಸವನ್ನು ಗಮನಿಸ್ಬೋದು.